ಈ ಜಿಲ್ಲೆಗೆ ಪ್ರತ್ಯೇಕ ಪಾಲಿಕೆ ಬೇಕೆನ್ನುವುದು ಬಹು ವರ್ಷಗಳ ಬೇಡಿಕೆಯಾಗಿತ್ತು. ಇದಕ್ಕಾಗಿ ದಶಕಗಳಿಂದ ಹೋರಾಟ ಕೂಡ ನಡೆದೇ ಇದೆ. ಆದರೆ ಇನ್ನೂ ನನಸಾಗಿಲ್ಲ. ಇದೀಗ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂದಿದೆ. ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಘೋಷಣೆಗೆ ಆಗ್ರಹ. ಬೆಳಗಾವಿ ಅಧಿವೇಶನದಲ್ಲೇ ಸಿಗುತ್ತಾ ಪಾಲಿಕೆ ಸ್ಥಾನಮಾನ. ರಾಜ್ಯದಲ್ಲಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬೆಂಗಳೂರು ನಂತರದ ಅತಿದೊಡ್ಡ ಪಾಲಿಕೆ. ಅವಳಿ ನಗರಕ್ಕೆ ಸೇರಿಗೆ ಪಾಲಿಕೆ ಇದ್ದರೂ ಸರ್ಕಾರದಿಂದ ಬರೋ ಅನುದಾನದಲ್ಲಿ ಹುಬ್ಬಳ್ಳಿಗೆ ಸಿಂಹಪಾಲು ಸಿಗುತ್ತೆ ಅನ್ನೋ ಅಸಮಾಧಾನ ಬಹಳ ವರ್ಷಗಳಿಂದ ಇದೆ. ಇದೇ ಕಾರಣಕ್ಕೆ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಕೊಟ್ಟುಬಿಡಿ ಎನ್ನುವ ಹೋರಾಟ ಹಲವಾರು ವರ್ಷಗಳಿಂದ ನಡೆದಿದೆ. ಇದಕ್ಕಾಗಿ ಪ್ರತ್ಯೇಕ ಪಾಲಿಕೆ ಹೋರಾಟ ಸಮಿತಿ ನಿರಂತರವಾಗಿ ಪ್ರಯತ್ನ ನಡೆಸಿದೆ. ಕಳೆದ ಸಲದ ಬೆಳಗಾವಿ ಅಧಿವೇಶನದಲ್ಲಿ ನಗರಾಭಿವೃದ್ಧಿ ಖಾತೆ ಸಚಿವ ಬೈರತಿ ಸುರೇಶ್ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಶೀಘ್ರ ಸಿಗಲಿದೆ ಅನ್ನೋ ಸುಳಿವು ಕೊಟ್ಟಿದ್ರು. ಆದರೆ ಅದಕ್ಕೆ ಪೂರಕವಾದ ಪ್ರಸ್ತಾವಿತ ವರದಿ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಿಂದ ಸಲ್ಲಿಕೆ ಆಗಿರಲೇ ಇಲ್ಲ. ಇದೀಗ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂದಿದ್ದು, ಕಳೆದ ವಾರ ಧಾರವಾಡಕ್ಕೆ ಬಂದಿದ್ದ ಪಾಲಿಕೆ ಆಯುಕ್ತರ ಕಚೇರಿಗೆ ಗೆರಾವ್ ಹಾಕಿ ವರದಿ ಸಲ್ಲಿಕೆಯಾಗುವಂತೆ ಮಾಡಿದ್ರು. ಇದರ ಬೆನ್ನಲ್ಲಿಗೆ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿಯೂ ಪ್ರತ್ಯೇಕ ಪಾಲಿಕೆ ಘೋಷಣೆ ಬಗ್ಗೆ ಸರ್ವಾನುಮತದಿಂದ ಠರಾವ್ ಪಾಸ್ ಮಾಡಲಾಗಿದೆ. ಈ ಹೋರಾಟ ಕಳೆದ 3 ವರ್ಷದಿಂದ ನಡೆದಿತ್ತು. ತಮಗೂ ಗೊತ್ತೈತಿ, ಸುಮಾರು ವರ್ಷದಿಂದ ಇದೈತಿ. ಅದ್ರ 3 ವರ್ಷದಿಂದ ತುಂಬಾ ಮುಂಚೂಣಿಯಲ್ಲಿ ಹೋರಾಟ ಮಾಡಕತ್ತೇವಿ. ಹೋದ ವರ್ಷದ ಅಧಿವೇಶನದಲ್ಲಿ ಆಗ್ತದೆ ಅಂತ ಇತ್ತು, ಬಟ್ ಕಾರಣಾಂತರಗಳಿಂದ ಆಗಿಲ್ಲ. ಇದಕ್ಕೆ ಏನೇನು ಪ್ರಿಪರೇಷನ್ ಆಗಬೇಕು ಎಲ್ಲ ಪ್ರಿಪರೇಷನ್ ಆಲ್ರೆಡಿ ಆಗಿದೆ. ಅಂದ್ರೆ ಕಾರ್ಪೊರೇಷನ್ ಅಲ್ಲಿ ತಾವು ಗೊತ್ತಿದೆ ಟರಾವ್ ಆಗಿದೆ. ಈಗ ಅದನ್ನ ಇಲ್ಲಿ DC ಆಫೀಸಿಗೆ ಬಂದು ಇಲ್ಲಿಂದ ನಾವು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಕಳಿಸ್ತೇವೆ. ಅದನ್ನ ಇಮಿಡಿಯೇಟ್ ನಮ್ಮನ್ನ ಈಗ CM ಅವ್ರ ಜೊತೆ ಮೀಟ್ ಮಾಡಕ್ಕೆ ಮತ್ತೊಂದು ನಮಗೊಂದು ನಮ್ಮ ನಿಯೋಗನೂ ಹೊರಟತೆ. ಸರ್ಕಾರದಿಂದ ಬರೋ ಅನುದಾನದ ಜೊತೆಗೆ ಸ್ಮಾರ್ಟ್ ಸಿಟಿಯ ಅಷ್ಟೂ ಅನುದಾನ ಹುಬ್ಬಳ್ಳಿಗೆ ಬಳಕೆಯಾಗಿದೆ. ಅಲ್ಲದೆ ಮೇಯರ್ ಉಪಮೇಯರ್ ಆಯ್ಕೆಯಲ್ಲಿಯೂ ಧಾರವಾಡಿಗರಿಗೆ ಸಿಕ್ಕ ಅವಕಾಶ ಕಡಿಮೆ. ಹೀಗಾಗಿ ಹುಬ್ಬಳ್ಳಿಯ ನಂಟು ಬೇಡ, ಪ್ರತ್ಯೇಕಿಸಿ ಕೊಟ್ಟು ಬಿಡಿ ಅನ್ನೋದು ಅಲ್ಲಿನವರ ಆಗ್ರಹ. ಈಗ ನಾವು ಈ ಸರ್ಕಾರಕ್ಕೆ ಏನಂತಂದ್ರೆ ಈ ಬೇಗನೆ ಇದು ಪ್ರತ್ಯೇಕ ಪಾಲಿಕೆ ಆಗಬೇಕು. ಈಗಾಗಲೇ ರಾಯಚೂರು ಮತ್ತು ಬಳ್ಳಾರಿ ಇವೆಲ್ಲ ಪ್ರತ್ಯೇಕ, ಹಾಸನ ಕೂಡ ಏನಂದ್ರೆ ಸಣ್ಣ ಸಣ್ಣ ನಗರಗಳನ್ನು ಕೂಡ ಪ್ರತ್ಯೇಕ ಮಹಾನಗರ ಪಾಲಿಕೆಯಾಗಿ ಮಾಡಲಿಕ್ಕೆ ಸರ್ಕಾರ ಮುತುವರ್ಜಿ ವಹಿಸಿ ಅದನ್ನು ಮಾಡಲಿಕ್ಕೆ ಹತ್ತಿದೆ. ನಮ್ಮ ಧಾರವಾಡ ಕೂಡ ಏನಂತಂದ್ರೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕಂತ ನಾವು ಒತ್ತಾಯ ಮಾಡ್ತೇವೆ. ಪ್ರತ್ಯೇಕ ಪಾಲಿಕೆ ಆಗಬೇಕಾದ ಎಲ್ಲಾ ಅರ್ಹತೆ ಇದ್ದಾಗಲೂ ಕೂಡ ಪಾಲಿಕೆಯಾಗೋ ಯೋಗದಿಂದ ಧಾರವಾಡ ವಂಚಿತವಾಗಿದೆ. ರಾಜಕೀಯದ ಶಕ್ತಿ ಕೇಂದ್ರ ಹುಬ್ಬಳ್ಳಿ ಆಗಿರೋ ಕಾರಣಕ್ಕೂ ಈ ಬೇಡಿಕೆ ಮಾನ್ಯತೆ ಸಿಗುತ್ತಿಲ್ಲ ಅನ್ನೋ ಮಾತಿದೆ. ಹೀಗಾಗಿ ಈ ಸಲದ ಅಧಿವೇಶನದಲ್ಲಾದರೂ ಧಾರವಾಡಕ್ಕೆ ಪಾಲಿಕೆ ಭಾಗ್ಯ ಸಿಗುತ್ತಾ ಕಾದು ನೋಡಬೇಕಿದೆ. DV ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಈ ಜಿಲ್ಲೆಗೆ ಪ್ರತ್ಯೇಕ ಪಾಲಿಕೆ ಬೇಕೆನ್ನುವುದು ಬಹು ವರ್ಷಗಳ ಬೇಡಿಕೆಯಾಗಿತ್ತು. ಇದಕ್ಕಾಗಿ ದಶಕಗಳಿಂದ ಹೋರಾಟ ಕೂಡ ನಡೆದೇ ಇದೆ. ಆದರೆ ಇನ್ನೂ ನನಸಾಗಿಲ್ಲ. ಇದೀಗ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂದಿದೆ. ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಘೋಷಣೆಗೆ ಆಗ್ರಹ. ಬೆಳಗಾವಿ ಅಧಿವೇಶನದಲ್ಲೇ ಸಿಗುತ್ತಾ ಪಾಲಿಕೆ ಸ್ಥಾನಮಾನ. ರಾಜ್ಯದಲ್ಲಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬೆಂಗಳೂರು ನಂತರದ ಅತಿದೊಡ್ಡ ಪಾಲಿಕೆ. ಅವಳಿ ನಗರಕ್ಕೆ ಸೇರಿಗೆ ಪಾಲಿಕೆ ಇದ್ದರೂ ಸರ್ಕಾರದಿಂದ ಬರೋ ಅನುದಾನದಲ್ಲಿ ಹುಬ್ಬಳ್ಳಿಗೆ ಸಿಂಹಪಾಲು ಸಿಗುತ್ತೆ ಅನ್ನೋ ಅಸಮಾಧಾನ ಬಹಳ ವರ್ಷಗಳಿಂದ ಇದೆ. ಇದೇ ಕಾರಣಕ್ಕೆ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಕೊಟ್ಟುಬಿಡಿ ಎನ್ನುವ ಹೋರಾಟ ಹಲವಾರು ವರ್ಷಗಳಿಂದ ನಡೆದಿದೆ. ಇದಕ್ಕಾಗಿ ಪ್ರತ್ಯೇಕ ಪಾಲಿಕೆ ಹೋರಾಟ ಸಮಿತಿ ನಿರಂತರವಾಗಿ ಪ್ರಯತ್ನ ನಡೆಸಿದೆ. ಕಳೆದ ಸಲದ ಬೆಳಗಾವಿ ಅಧಿವೇಶನದಲ್ಲಿ ನಗರಾಭಿವೃದ್ಧಿ ಖಾತೆ ಸಚಿವ ಬೈರತಿ ಸುರೇಶ್ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಶೀಘ್ರ ಸಿಗಲಿದೆ ಅನ್ನೋ ಸುಳಿವು ಕೊಟ್ಟಿದ್ರು. ಆದರೆ ಅದಕ್ಕೆ ಪೂರಕವಾದ ಪ್ರಸ್ತಾವಿತ ವರದಿ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಿಂದ ಸಲ್ಲಿಕೆ ಆಗಿರಲೇ ಇಲ್ಲ.
ಇದೀಗ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂದಿದ್ದು, ಕಳೆದ ವಾರ ಧಾರವಾಡಕ್ಕೆ ಬಂದಿದ್ದ ಪಾಲಿಕೆ ಆಯುಕ್ತರ ಕಚೇರಿಗೆ ಗೆರಾವ್ ಹಾಕಿ ವರದಿ ಸಲ್ಲಿಕೆಯಾಗುವಂತೆ ಮಾಡಿದ್ರು. ಇದರ ಬೆನ್ನಲ್ಲಿಗೆ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿಯೂ ಪ್ರತ್ಯೇಕ ಪಾಲಿಕೆ ಘೋಷಣೆ ಬಗ್ಗೆ ಸರ್ವಾನುಮತದಿಂದ ಠರಾವ್ ಪಾಸ್ ಮಾಡಲಾಗಿದೆ. ಈ ಹೋರಾಟ ಕಳೆದ 3 ವರ್ಷದಿಂದ ನಡೆದಿತ್ತು, ತಮಗೂ ಗೊತ್ತೈತಿ. ಸುಮಾರು ವರ್ಷದಿಂದ ಇದೈತಿ. ಅದ್ರ 3 ವರ್ಷದಿಂದ ತುಂಬಾ ಮುಂಚೂಣಿಯಲ್ಲಿ ಹೋರಾಟ ಮಾಡಕತ್ತೇವಿ. ಹೋದ ವರ್ಷದ ಅಧಿವೇಶನದಲ್ಲಿ ಆಗ್ತದೆ ಅಂತ ಇತ್ತು, ಬಟ್ ಕಾರಣಾಂತರಗಳಿಂದ ಆಗಿಲ್ಲ. ಇದಕ್ಕೆ ಏನೇನು ಪ್ರಿಪರೇಷನ್ ಆಗಬೇಕು ಎಲ್ಲ ಪ್ರಿಪರೇಷನ್ ಆಲ್ರೆಡಿ ಆಗಿದೆ. ಅಂದ್ರೆ ಕಾರ್ಪೊರೇಷನ್ ಅಲ್ಲಿ ತಾವು ಗೊತ್ತಿದೆ ಟರಾವ್ ಆಗಿದೆ. ಈಗ ಅದನ್ನ ಇಲ್ಲಿ DC ಆಫೀಸಿಗೆ ಬಂದು ಇಲ್ಲಿಂದ ನಾವು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಕಳಿಸ್ತೇವೆ. ಅದನ್ನ ಇಮಿಡಿಯೇಟ್ ನಮ್ಮನ್ನ ಈಗ CM ಅವ್ರ ಜೊತೆ ಮೀಟ್ ಮಾಡಕ್ಕೆ ಮತ್ತೊಂದು ನಮಗೊಂದು ನಮ್ಮ ನಿಯೋಗನೂ ಹೊರಟತೆ. ಸರ್ಕಾರದಿಂದ ಬರೋ ಅನುದಾನದ ಜೊತೆಗೆ ಸ್ಮಾರ್ಟ್ ಸಿಟಿಯ ಅಷ್ಟೂ ಅನುದಾನ ಹುಬ್ಬಳ್ಳಿಗೆ ಬಳಕೆಯಾಗಿದೆ. ಅಲ್ಲದೆ ಮೇಯರ್ ಉಪಮೇಯರ್ ಆಯ್ಕೆಯಲ್ಲಿಯೂ ಧಾರವಾಡಿಗರಿಗೆ ಸಿಕ್ಕ ಅವಕಾಶ ಕಡಿಮೆ. ಹೀಗಾಗಿ ಹುಬ್ಬಳ್ಳಿಯ ನಂಟು ಬೇಡ, ಪ್ರತ್ಯೇಕಿಸಿ ಕೊಟ್ಟು ಬಿಡಿ ಅನ್ನೋದು ಅಲ್ಲಿನವರ ಆಗ್ರಹ. ಅದೇ ಈಗ ನಾವು ಈ ಸರ್ಕಾರಕ್ಕೆ ಏನಂತಂದ್ರೆ ಈ ಬೇಗನೆ ಇದು ಪ್ರತ್ಯೇಕ ಪಾಲಿಕೆ ಆಗಬೇಕು. ಈಗಾಗಲೇ ರಾಯಚೂರು ಮತ್ತು ಬಳ್ಳಾರಿ ಇವೆಲ್ಲ ಪ್ರತ್ಯೇಕ, ಹಾಸನ ಕೂಡ ಏನಂದ್ರೆ ಸಣ್ಣ ಸಣ್ಣ ನಗರಗಳನ್ನು ಕೂಡ ಪ್ರತ್ಯೇಕ ಮಹಾನಗರ ಪಾಲಿಕೆಯಾಗಿ ಮಾಡಲಿಕ್ಕೆ ಸರ್ಕಾರ ಮುತುವರ್ಜಿ ವಹಿಸಿ ಅದನ್ನು ಮಾಡಲಿಕ್ಕೆ ಹತ್ತಿದೆ. ನಮ್ಮ ಧಾರವಾಡ ಕೂಡ ಏನಂತಂದ್ರೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕಂತ ನಾವು ಒತ್ತಾಯ ಮಾಡ್ತೇವೆ. ಪ್ರತ್ಯೇಕ ಪಾಲಿಕೆ ಆಗಬೇಕಾದ ಎಲ್ಲಾ ಅರ್ಹತೆ ಇದ್ದಾಗಲೂ ಕೂಡ ಪಾಲಿಕೆಯಾಗೋ ಯೋಗದಿಂದ ಧಾರವಾಡ ವಂಚಿತವಾಗಿದೆ. ರಾಜಕೀಯದ ಶಕ್ತಿ ಕೇಂದ್ರ ಹುಬ್ಬಳ್ಳಿ ಆಗಿರೋ ಕಾರಣಕ್ಕೂ ಈ ಬೇಡಿಕೆ ಮಾನ್ಯತೆ ಸಿಗುತ್ತಿಲ್ಲ ಅನ್ನೋ ಮಾತಿದೆ. ಹೀಗಾಗಿ ಈ ಸಲದ ಅಧಿವೇಶನದಲ್ಲಾದರೂ ಧಾರವಾಡಕ್ಕೆ ಪಾಲಿಕೆ ಭಾಗ್ಯ ಸಿಗುತ್ತಾ ಕಾದು ನೋಡಬೇಕಿದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಈ ಜಿಲ್ಲೆಗೆ ಪ್ರತ್ಯೇಕ ಪಾಲಿಕೆ ಬೇಕೆನ್ನುವುದು ಬಹು ವರ್ಷಗಳ ಬೇಡಿಕೆಯಾಗಿತ್ತು. ಇದಕ್ಕಾಗಿ ದಶಕಗಳಿಂದ ಹೋರಾಟ ಕೂಡ ನಡೆದೇ ಇದೆ. ಆದರೆ ಇನ್ನೂ ನನಸಾಗಿಲ್ಲ. ಇದೀಗ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂದಿದೆ. ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಘೋಷಣೆಗೆ ಆಗ್ರಹ. ಬೆಳಗಾವಿ ಅಧಿವೇಶನದಲ್ಲೇ ಸಿಗುತ್ತಾ ಪಾಲಿಕೆ ಸ್ಥಾನಮಾನ. ರಾಜ್ಯದಲ್ಲಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬೆಂಗಳೂರು ನಂತರದ ಅತಿದೊಡ್ಡ ಪಾಲಿಕೆ. ಅವಳಿ ನಗರಕ್ಕೆ ಸೇರಿಯೇ ಪಾಲಿಕೆ ಇದ್ದರೂ ಸರ್ಕಾರದಿಂದ ಬರೋ ಅನುದಾನದಲ್ಲಿ ಹುಬ್ಬಳ್ಳಿಗೆ ಸಿಂಹಪಾಲು ಸಿಗುತ್ತೆ ಅನ್ನೋ ಅಸಮಾಧಾನ ಬಹಳ ವರ್ಷಗಳಿಂದ ಇದೆ. ಇದೇ ಕಾರಣಕ್ಕೆ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಕೊಟ್ಟು ಬಿಡಿ ಎನ್ನುವ ಹೋರಾಟ ಹಲವಾರು ವರ್ಷಗಳಿಂದ ನಡೆದಿದೆ. ಇದಕ್ಕಾಗಿ ಪ್ರತ್ಯೇಕ ಪಾಲಿಕೆ ಹೋರಾಟ ಸಮಿತಿ ನಿರಂತರವಾಗಿ ಪ್ರಯತ್ನ ನಡೆಸಿದೆ. ಕಳೆದ ಸಲದ ಬೆಳಗಾವಿ ಅಧಿವೇಶನದಲ್ಲಿ ನಗರಾಭಿವೃದ್ಧಿ ಖಾತೆ ಸಚಿವ ಬೈರತಿ ಸುರೇಶ್ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಶೀಘ್ರ ಸಿಗಲಿದೆ ಅನ್ನೋ ಸುಳಿವು ಕೊಟ್ಟಿದ್ರು. ಆದ್ರೆ ಅದಕ್ಕೆ ಪೂರಕವಾದ ಪ್ರಸ್ತಾವಿತ ವರದಿ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಿಂದ ಸಲ್ಲಿಕೆ ಆಗಿರಲೇ ಇಲ್ಲ. ಇದೀಗ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂದಿದ್ದು, ಕಳೆದ ವಾರ ಧಾರವಾಡಕ್ಕೆ ಬಂದಿದ್ದ ಪಾಲಿಕೆ ಆಯುಕ್ತರ ಕಚೇರಿಗೆ ಗೆರಾವ್ ಹಾಕಿ ವರದಿ ಸಲ್ಲಿಕೆಯಾಗುವಂತೆ ಮಾಡಿದ್ರು. ಇದರ ಬೆನ್ನಲ್ಲಿಗೆ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿಯೂ ಪ್ರತ್ಯೇಕ ಪಾಲಿಕೆ ಘೋಷಣೆ ಬಗ್ಗೆ ಸರ್ವಾನುಮತದಿಂದ ಠರಾವ್ ಪಾಸ್ ಮಾಡಲಾಗಿದೆ. ಈ ಹೋರಾಟ ಕಳೆದ 3 ವರ್ಷದಿಂದ ನಡೆದಿತ್ತು, ತಮಗೂ ಗೊತ್ತೈತಿ. ಸುಮಾರು ವರ್ಷದಿಂದ ಇದೈತಿ. ಅದ್ರ 3 ವರ್ಷದಿಂದ ತುಂಬಾ ಮುಂಚೂಣಿಯಲ್ಲಿ ಹೋರಾಟ ಮಾಡಕತ್ತೇವಿ. ಹೋದ ವರ್ಷದ ಅಧಿವೇಶನದಲ್ಲಿ ಆಗ್ತದೆ ಅಂತ ಇತ್ತು, ಬಟ್ ಕಾರಣಾಂತರಗಳಿಂದ ಆಗಿಲ್ಲ. ಇದಕ್ಕೆ ಏನೇನು ಪ್ರಿಪರೇಷನ್ ಆಗಬೇಕು ಎಲ್ಲ ಪ್ರಿಪರೇಷನ್ ಆಲ್ರೆಡಿ ಆಗಿದೆ. ಅಂದ್ರೆ ಕಾರ್ಪೊರೇಷನ್ ಅಲ್ಲಿ ತಾವು ಗೊತ್ತಿದೆ ಟರಾವ್ ಆಗಿದೆ. ಈಗ ಅದನ್ನ ಇಲ್ಲಿ DC ಆಫೀಸಿಗೆ ಬಂದು ಇಲ್ಲಿಂದ ನಾವು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಕಳಿಸ್ತೇವೆ. ಅದನ್ನ ಇಮಿಡಿಯೇಟ್ ನಮ್ಮನ್ನ ಈಗ CM ಅವ್ರ ಜೊತೆ ಮೀಟ್ ಮಾಡಕ್ಕೆ ಮತ್ತೊಂದು ನಮಗೊಂದು ನಮ್ಮ ನಿಯೋಗನೂ ಹೊರಟತೆ. ಸರ್ಕಾರದಿಂದ ಬರೋ ಅನುದಾನದ ಜೊತೆಗೆ ಸ್ಮಾರ್ಟ್ ಸಿಟಿಯ ಅಷ್ಟೂ ಅನುದಾನ ಹುಬ್ಬಳ್ಳಿಗೆ ಬಳಕೆಯಾಗಿದೆ. ಅಲ್ಲದೆ ಮೇಯರ್ ಉಪಮೇಯರ್ ಆಯ್ಕೆಯಲ್ಲಿಯೂ ಧಾರವಾಡಿಗರಿಗೆ ಸಿಕ್ಕ ಅವಕಾಶ ಕಡಿಮೆ. ಹೀಗಾಗಿ ಹುಬ್ಬಳ್ಳಿಯ ನಂಟು ಬೇಡ, ಪ್ರತ್ಯೇಕಿಸಿ ಕೊಟ್ಟು ಬಿಡಿ ಅನ್ನೋದು ಅಲ್ಲಿನವರ ಆಗ್ರಹ. ಅದೇ ಈಗ ನಾವು ಈ ಸರ್ಕಾರಕ್ಕೆ ಏನಂತಂದ್ರೆ ಈ ಬೇಗನೆ ಇದು ಪ್ರತ್ಯೇಕ ಪಾಲಿಕೆ ಆಗಬೇಕು. ಈಗಾಗಲೇ ರಾಯಚೂರು ಮತ್ತು ಬಳ್ಳಾರಿ ಇವೆಲ್ಲ ಪ್ರತ್ಯೇಕ, ಹಾಸನ ಕೂಡ ಏನಂದ್ರೆ ಸಣ್ಣ ಸಣ್ಣ ನಗರಗಳನ್ನು ಕೂಡ ಪ್ರತ್ಯೇಕ ಮಹಾನಗರ ಪಾಲಿಕೆಯಾಗಿ ಮಾಡಲಿಕ್ಕೆ ಸರ್ಕಾರ ಮುತುವರ್ಜಿ ವಹಿಸಿ ಅದನ್ನು ಮಾಡಲಿಕ್ಕೆ ಹತ್ತಿದೆ. ನಮ್ಮ ಧಾರವಾಡ ಕೂಡ ಏನಂತಂದ್ರೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕಂತ ನಾವು ಒತ್ತಾಯ ಮಾಡ್ತೇವೆ. ಪ್ರತ್ಯೇಕ ಪಾಲಿಕೆ ಆಗಬೇಕಾದ ಎಲ್ಲಾ ಅರ್ಹತೆ ಇದ್ದಾಗಲೂ ಕೂಡ ಪಾಲಿಕೆಯಾಗೋ ಯೋಗದಿಂದ ಧಾರವಾಡ ವಂಚಿತವಾಗಿದೆ. ರಾಜಕೀಯದ ಶಕ್ತಿ ಕೇಂದ್ರ ಹುಬ್ಬಳ್ಳಿ ಆಗಿರೋ ಕಾರಣಕ್ಕೂ ಈ ಬೇಡಿಕೆ ಮಾನ್ಯತೆ ಸಿಗುತ್ತಿಲ್ಲ ಅನ್ನೋ ಮಾತಿದೆ. ಹೀಗಾಗಿ ಈ ಸಲದ ಅಧಿವೇಶನದಲ್ಲಾದರೂ ಧಾರವಾಡಕ್ಕೆ ಪಾಲಿಕೆ ಭಾಗ್ಯ ಸಿಗುತ್ತಾ ಕಾದು ನೋಡಬೇಕಿದೆ.
ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.